ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ನಿಮ್ಮ ಒಂದು ಫೋನ್ ಪೇದಲ್ಲಿ ಪದೇ ಪದೇ ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ, ಪದೇ ಪದೇ ನೀವು ಜಾಸ್ತಿ ಏನಾದರೂ ಫೋನ್ ಪೇ ಮುಖಾಂತರ ಅಮೌಂಟನ್ನು ಸೆಂಡ್ ಮಾಡ್ತಿದ್ರೆ, ಫಾರ್ ಎಕ್ಸಾಂಪಲ್ ಹೊರಗಡೆ ಎಲ್ಲಾದರೂ ಶಾಪ್ಗೆ ಹೋದಾಗ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ ನೀವು ಜಾಸ್ತಿ ಟೈಮ್ ಫೋನ್ ಪೇ ಯೂಸ್ ಮಾಡ್ತಿದ್ರೆ, ನಿಮಗೆ ಪದೇ ಪದೇ ಯು ಪಿ ಐ ಪಿನ್ ಎಂಟರ್ ಮಾಡಿಬಿಟ್ಟು ನೀವೇನಾದರೂ ಫೋನ್ ಪೇದಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯು ಪಿ ಐ ಪಿನ್ ಬದಲು ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಮೂಲಕ ಜಸ್ಟ್ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಮೂಲಕನೇ ನಿಮ್ಮ ಒಂದು ಫಿಂಗರ್ ಪ್ರಿಂಟನ್ನು ನೀವು ಎಂಟರ್ ಮಾಡಿದ್ರೆ ಆಯಿತು ಸ್ನೇಹಿತರೆ. ಇಮಿಡಿಯೇಟ್ ಆಗಿ ಟ್ರಾನ್ಸಾಕ್ಷನ್ ಆಗುತ್ತೆ. ಯಾವ ಥರ ಅದನ್ನು ಅಪ್ಲೈ ಮಾಡ್ಕೊಳ್ಳೋದು, ಎಷ್ಟು ದುಡ್ಡನ್ನು ಕಳಿಸ್ಬೋದು, ಯಾವ ಥರ ನಿಮ್ಮ ಒಂದು ಫೋನ್ಪೇದಲ್ಲಿ ಯು ಪಿ ಐ ಪಿನ್ ಬದಲು ನಿಮ್ಮ ಒಂದು ಫಿಂಗರ್ ಪ್ರಿಂಟನ್ನು ಆ್ಯಡ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ಇಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ, ನೀವು ಕೂಡ ಫೋನ್ ಪೇ ಅಲ್ಲಿ ಜಾಸ್ತಿ ಫೋನ್ ಪೇ ಯೂಸ್ ಮಾಡ್ತಾ ಇರ್ತೀರಾ. ಇಮಿಡಿಯೇಟ್ ಆಗಿ ಎಲ್ಲಾದ್ರೂ ಹೊರಗಡೆ ಶಾಪ್ಗೆ ಹೋದಾಗ ಆಗಿರ್ಬೋದು, ಅಕಸ್ಮಾತ್ ಹೊರಗಡೆ ಏನಾದರೂ ಶಾಪಿಂಗ್ ಮಾಡೋ ಟೈಮಲ್ಲಿ ಆಗಿರ್ಬೋದು, ಕಿರಾಣಿ ಶಾಪ್ ಆಗಿರ್ಬೋದು, ಹೊರಗಡೆ ಎಲ್ಲಾದರೂ ಶಾಪ್ಗೆ ಹೋದಾಗ ನೀವು ಪದೇ ಪದೇ ಯು ಪಿ ಐ ಪಿನ್ ಎಂಟರ್ ಮಾಡಿಬಿಟ್ಟು ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ, 20 ರುಪೀಸು, 30 ರುಪೀಸು, 500 ರುಪೀಸು ಚಿಕ್ಕ ಚಿಕ್ಕ ಅಮೌಂಟ್ಗೂ ಕೂಡ ನೀವು ನಿಮ್ಮ ಒಂದು ಯು ಪಿ ಐ ಪಿನ್ ಅನ್ನು ಎಂಟರ್ ಮಾಡ್ತಿದ್ರೆ, ನಿಮ್ಮ ಒಂದು ಫೋನಲ್ಲಿ ಫೋನ್ ಪೇ ಓಪನ್ ಮಾಡ್ಕೊಳ್ಳಿ. ಫೋನ್ ಪೇ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಸಿಂಬಲ್ ಬಂದಿರುವಂಥದ್ದು, ಅದಕ್ಕೂ ಮುಂಚೆ ನಿಮ್ಮ ಒಂದು ಫೋನ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಫೋನ್ ಪೇ ಅಂತ ಟೈಪ್ ಮಾಡಿ. ಫೋನ್ ಪೇ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಇಲ್ಲಿ ಓಪನ್ ಬದಲು ಅಪ್ಡೇಟ್ ಏನಾದರೂ ಬಂದಿದ್ರೆ ಮೊದಲು ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ಅಪ್ಡೇಟ್ ಆದ ತಕ್ಷಣ ಓಪನ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಇವಾಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರುವಂಥದ್ದು. ನಿಮ್ಮ ಒಂದು ಫೋನ್ ಪೇ ಮೊದಲು ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಲೆಫ್ಟ್ ಸೈಡ್ ಮೇಲ್ಗಡೆ ಪ್ರೊಫೈಲ್ ಸಿಂಬಲ್ ಬಂದಿರುವಂಥದ್ದು, ನನ್ನ ಒಂದು ಮೊಬೈಲಲ್ಲಿ ಇಲ್ಲಿ ಯೆಲ್ಲೋ ಕಲರ್ ಸ್ಟಾರ್ ಸಿಂಬಲ್ ಬಂದಿರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಮಗೊಂದು ಆಪ್ಷನ್ ಕಾಣುತ್ತೆ, ಮ್ಯಾನೇಜ್ ಪೇಮೆಂಟ್ಸ್ ಅಂತ. ಈ ಒಂದು ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಮೋರ್ ಆಪ್ಷನ್ ಅಲ್ಲಿ ಬಯೋಮೆಟ್ರಿಕ್ ಪೇ ಮೊದಲ ಆಪ್ಷನು, ಮೋರ್ ಆಪ್ಷನ್ಸ್ ಅಲ್ಲಿ ಮೊದಲ ಆಪ್ಷನ್ ಬಯೋಮೆಟ್ರಿಕ್ ಪೇ ಅಂತ ಬಂದಿರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೇಕ್ ಎ ಪೇಮೆಂಟ್ ವಿತ್ ಯುವರ್ ಫಿಂಗರ್ ಪ್ರಿಂಟ್ ಅಂತ ಬಂದಿರುವಂಥದ್ದು. ಇನ್ನು ಮುಂದೆ ನಿಮ್ಮ ಒಂದು ಫೋನ್ ಪೇದಲ್ಲಿ ಯಾರಿಗಾದರೂ ಅಮೌಂಟ್ ಸೆಂಡ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಹೊರಗಡೆ ಎಲ್ಲಾದರೂ ಕಿರಾಣಿ ಶಾಪ್ಗಾಗಿರ್ಬೋದು, ಹಾಲು ತರಕ್ಕೆ ಹೋಗಿರ್ತೀರ, ಅಕಸ್ಮಾತ್ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ನೀವು ನಿಮ್ಮ ಒಂದು ಫೋನ್ ಪೇದಲ್ಲಿ ಯು ಪಿ ಐ ಪಿನ್ ಎಂಟರ್ ಮಾಡ್ತಿದ್ರೆ, ಇವಾಗ 5,000ಕ್ಕಿಂತ ಕಡಿಮೆ ಏನಾದರೂ ನೀವು ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ ಫಿಂಗರ್ ಪ್ರಿಂಟ್ ಮೂಲಕ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಫಿಂಗರ್ ಪ್ರಿಂಟನ್ನು ನೀವು ಪ್ರೆಸ್ ಮಾಡಿಕೊಂಡ್ರೆ ಆಯಿತು, ಇಮಿಡಿಯೇಟ್ ಆಗಿ ಟ್ರಾನ್ಸಾಕ್ಷನ್ ಆಗುತ್ತೆ. ಪದೇ ಪದೇ ನಿಮ್ಮ ಒಂದು ಯು ಪಿ ಐ ಪಿನ್ ಎಂಟರ್ ಮಾಡೋದ್ರಿಂದ ತುಂಬ ಲೇಟ್ ಆಗುತ್ತೆ ಮತ್ತು ಇರಿಟೇಟ್ ಕೂಡ ಆಗುತ್ತೆ. ಅದಕ್ಕೆ ಈ ಒಂದು ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಳಿ. ಏನೇನು ರೂಲ್ಸ್ ಇದೆ ಅಂದರೆ, ಯು ಪಿ ಐ ಪಿನ್ ಎಂಟರ್ ಮಾಡೋದು ಅವಶ್ಯಕತೆ ಇರೋದಿಲ್ಲ, ಮತ್ತು 5,000ಕ್ಕಿಂತ ಕಡಿಮೆ, 5,000ಕ್ಕಿಂತ ಜಾಸ್ತಿ ನೀವೇನಾದರೂ ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ ಯು ಪಿ ಐ ಪಿನ್ ಮಧ್ಯೆ ಕ್ಲಿಕ್ ಮಾಡ್ಕೋಬೋದು. ಮತ್ತು ಕನ್ವೀನಿಯಂಟ್ ಆ್ಯಂಡ್ ಸೆಕ್ಯೂರ್, ಇದು ತುಂಬ ಸೇಫ್ ಆಗಿರುತ್ತೆ ಮತ್ತು ಎಲ್ಲಿಯೂ ಕೂಡ ನಿಮಗೆ ಹ್ಯಾಕ್ ಆಗೋ ಚಾನ್ಸಸ್ ಇರೋದಿಲ್ಲ. ಆ್ಯಕ್ಟಿವೇಟ್ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಕ್ಟಿವೇಟ್ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಗ್ರಿ ಆ್ಯಂಡ್ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಗ್ರಿ ಆ್ಯಂಡ್ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಯು ಪಿ ಐ ಪಿನ್ನನ್ನು ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಯು ಪಿ ಐ ಪಿನ್ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇವಾಗ ಸ್ಕ್ರೀನ್ ಏನಾದರೂ ಬ್ಲ್ಯಾಂಕ್ ಬಂದಿದ್ರೆ ಯೂಟ್ಯೂಬ್ ರೂಲ್ಸಿಂದ ನಾವು ಇದನ್ನು ನಿಮಗೆ ಸ್ಕ್ರೀನ್ ಮೇಲೆ ಅಪ್ಲೈ ಮಾಡೋದಿಲ್ಲ. ಅದಕ್ಕೆ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ನಾವು ಆಫ್ ಮಾಡ್ಕೋಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಯೂಟ್ಯೂಬ್ ರೂಲ್ಸ್ ಇರುವಂಥದ್ದು. ಯು ಪಿ ಐ ಪಿನ್ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡನ್ ಆಗುತ್ತೆ ಸ್ನೇಹಿತರೆ. ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಫೋನ್ ಪೇದಲ್ಲಿ ಫಿಂಗರ್ ಪ್ರಿಂಟ್ ಅನ್ನ ನಿಮ್ಮ ಒಂದು ಯು ಪಿ ಐ ಪಿನ್ ಬದಲು ಫಿಂಗರ್ ಪ್ರಿಂಟ್ ಸೆಟ್ ಆಗುತ್ತೆ. 5,000ಕ್ಕಿಂತ ಕಡಿಮೆ, 100 ರೂಪಾಯಿ, 200 ರೂಪಾಯಿ ಈ ಥರ ಹೊರಗಡೆ ಎಲ್ಲಾದರೂ ಚಿಕ್ಕ ಚಿಕ್ಕ ಸಾಮಾನು ತರೋದಕ್ಕೆ ಹೊರಗಡೆ ಶಾಪಿಗೆ ಹೋದಾಗ ಈ ಥರ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಪ್ರೆಸೆಂಟ್ ಆಗಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು, ನನಗೆ ತುಂಬ ಹೆಲ್ಪ್ ಆಗಿರುವಂಥದ್ದು. ಅದಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ. ಏನಕ್ಕಪ್ಪ ಅಂದರೆ
ನಿಮ್ಮ ಒಂದು ಲೈಕ್ ಇಂದ ನಮಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮೋಟಿವೇಶನ್ ಸಿಗುತ್ತೆ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಏನೇ ಒಂದು ಡೌಟ್ಸ್ ಇದ್ರೂ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ.